ಅಪಘಾತ ಸಂಭವಿಸಿದಾಗ ಗಾಯಗೊಂಡವರನ್ನು ಮೊದಲಿಗೆ ಹತ್ತಿರದ ಆಸ್ಪತ್ರೆಗೆ ಸೇರಿಸಬೇಕು, ಅದು ಮನುಷ್ಯತ್ವ ಮತ್ತು ಅದು ಜವಾಬ್ದಾರಿ. ಆದರೆ ದೆಹಲಿಯಲ್ಲಿ ಆಕ್ಸಿಡೆಂಟ್ ಮಾಡಿದಂತಹ ಮಹಿಳೆ ಗಾಯಾಳುವನ್ನು ಬರೋಬ್ಬರಿ 15 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಚಿಕಿತ್ಸೆ ಫಲಿಸದೆ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿ ಜೀವ ಬಿಟ್ಟಿದ್ದಾರೆ. ಈಗ BMW ಕಾರ್ ಚಾಲಕಿಯನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಇವರು ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯಲ್ಲಿ ಉಪಕಾರ್ಯದರ್ಶಿ. ಹೆಸರು ನವಜೋತ್ ಸಿಂಗ್. ವಯಸ್ಸು 52 ವರ್ಷ. ಪತ್ನಿ ಜೊತೆ ಬಾಂಗ್ಲಾ ಸಾಹಿಬ್ ಗುರುದ್ವಾರಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಬೈಕ್ನಲ್ಲಿ ಪತ್ನಿ ಜೊತೆ ಬರ್ತಿದ್ರು. ಆದರೆ ಹಿಂದೆಯಿಂದ ಬಂದ ಕೋಟಿ ಬೆಲೆಯ ಐಷಾರಾಮಿ BMW ಕಾರು ದೆಹಲಿಯ ಧೌಲಾ ಕುವಾನ್ ಬಳಿ ಬೈಕ್ಗೆ ಗುದ್ದಿದೆ. ಬೈಕ್ ನೆಲಕ್ಕೆ ಬೀಳ್ತಾ ಇದ್ದಂತೆ ಕಾರು ನವಜೋತ್ ಸಿಂಗ್ ಅವರ ಮೇಲೆ ಪಲ್ಟಿಯಾಗಿ 50 ಮೀಟರ್ ಉಜ್ಜಿಕೊಂಡು ಹೋಗಿದೆ. ಘಟನೆಯಲ್ಲಿ ನವಜೋತ್ ಸಿಂಗ್ ಗಂಭೀರವಾಗಿ ಗಾಯಗೊಂಡು ಜೀವಾನೇ ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಮಾಡಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ ಆರೋಪಿ. ನವಜೋತ್ ಸಾವಿಗೆ ಚಿಕಿತ್ಸೆ ತಡವಾಗಿದ್ದೇ ಕಾರಣಾನ? ನೀಲಿ ಬಣ್ಣದ DL3 FBM 008 ನಂಬರ್ನ ಈ BMW ಕಾರು ಓಡಿಸ್ತಾ ಇದ್ದಿದ್ದು ಗಗನ್ ಪ್ರೀತ್ ಅನ್ನೋ ಮಹಿಳೆ. ಅಪಘಾತ ಆದ ತಕ್ಷಣ ಅಲ್ಲೇ ಇದ್ದವರು ತಕ್ಷಣ ನವಜೋತ್ ಸಿಂಗ್ ಮತ್ತು ಅವರ ಪತ್ನಿಯನ್ನ ಆಸ್ಪತ್ರೆಗೆ ಸೇರಿಸೋಕೆ ಹೋದ್ರು. ಆದರೆ ಆರೋಪಿ ಗಗನ್ ಪ್ರೀತ್ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಬಿಡ್ಲಿಲ್ಲ. ಬದಲಿಗೆ 10 ರಿಂದ 15 ಕಿಲೋಮೀಟರ್ ದೂರದಲ್ಲಿದ್ದ ಅಜಾದ್ಪುರದ ನುಲೈಫ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗೋ ಮೊದಲೇ ನವಜೋತ್ ಸಿಂಗ್ ಜೀವ ಬಿಟ್ಟಿದ್ರು. न्यू लाइफ करके हॉस्पिटल बता रहे थे और वो बता रहे थे कि आजादपुर की साइड जाना है. उसके बाद जी सर मेरे को नहीं पता, मैं अपने जो है फिर आधे घंटे बाद वहाँ से घर चला आया. कंडीशन तो बहुत ही ज़्यादा ख़राब हो गई थी दोनों की, पर जो भी है अब हमें तो उनको हॉस्पिटल पहुँचाना था सर. ये बोला था कि आजादपुर की तरफ चलो. हालांकि ज़्यादा टाइम नहीं लगा, 20 से 25 मिनट में हम वहाँ पहुँच गए थे. संडे था, रोड खाली थे सर. ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿದ ಪ್ರತ್ಯಕ್ಷದರ್ಶಿ ಗುಲ್ಫಂ ಹೇಳೋ ಪ್ರಕಾರ ಆರೋಪಿ ಮಹಿಳೆ ಗಗನ್ ಪ್ರೀತ್ ನ್ಯೂ ಲೈಫ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ಆಸ್ಪತ್ರೆ ಆರೋಪಿ ಗಗನ್ ಪ್ರೀತ್ಗೆ ಸೇರಿದ್ದು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ದೆಹಲಿ ಕಂಟೋನ್ಮೆಂಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೇನಸ್ ಆಕ್ಟ್ ಸೆಕ್ಷನ್ 281, 125, 105, 238 ಅಡಿ FIR ಹಾಕಿದ್ದಾರೆ. ಅತಿ ವೇಗದ ಚಾಲನೆ ಜೊತೆಗೆ ಸಾಕ್ಷ್ಯಗಳನ್ನ ವಿರೂಪಗೊಳಿಸಿದ್ದು, ಬಲಿಪಶುಗಳನ್ನ ಅಪಘಾತ ಸ್ಥಳದಿಂದ ದೂರದ ಸ್ವಂತ ಆಸ್ಪತ್ರೆಗೆ ಕರೆದೊಯ್ದಿದ್ದು ಅಪರಾಧ ಅಂತ FIRನಲ್ಲಿ ಉಲ್ಲೇಖಿಸಲಾಗಿದೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸದೆ ತಮ್ಮದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ನವಜೋತ್ ಅವರ ಸಾವಿಗೆ ಕಾರಣ. ತಪ್ಪು ಸಾಬೀತಾದ್ರೆ ತಕ್ಕ ಬೆಲೆ ತೆರಬೇಕು ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. जो विक्टिम जो हमारे हैं जो राइड कर रहे थे बाइक को, वो मिनिस्ट्री ऑफ फाइनेंस में बताते हैं. उनकी वाइफ उनके साथ थी और जो सस्पेक्ट हैं इस केस के अंदर जो BMW को ड्राइव कर रहे थे, उनका अपना बिजनेस है गुड़गांव के अंदर. एक्सीडेंट हुआ, नियर बाय लोकेशन पे जाना चाहिए था उनको, तो इतना दूर लेके जाना और वो सब चीज़ों को देखते हुए अपने सीनियर जितने भी ऑफिसर्स हैं और जो प्रोसिक्यूटिंग ब्रांच है हमारी, उनसे पूछते हुए हमने ये आइडेंटिफाई किया कि ऐसा कुछ लगाएंगे तो शायद आगे इन्वेस्टिगेशन में हम उसको दिखा सकते हैं. अगर उनसे गलतियां हुई हैं, चाहे वो एक्सीडेंट से पहले रैश ड्राइविंग या एक्सीडेंट के बाद द वे शी ट्राई टू रेस्क्यू, अगर उसमें गलतियां हैं इंटेंशनल और इंटेंशनल अगर हैं, एंड इफ पुलिस को इंक्वायरी में ये चीज मिल जाती है तो डेफिनेटली she'll have to pay the price is all I can say. ದೆಹಲಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹಲವು ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿದೆ. ಕೇಂದ್ರ ಹಣಕಾಸು ಸಚಿವಾಲಯದ ಅಧಿಕಾರಿ ನವಜೋತ್ ಸಿಂಗ್ ಬೈಕ್ಗೆ BMW ಡಿಕ್ಕಿ ಹೊಡೆದಿದೆ. ಇದಕ್ಕೂ ಮೊದಲು ಸೈಕಲ್ಗೆ BMW ಕಾರ್ ಡಿಕ್ಕಿ ಹೊಡೆದಿರುವುದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಸೈಕಲ್ಗೆ ಡಿಕ್ಕಿ ಹೊಡೆದ ಮೇಲೆ ಗಾಬರಿಯಲ್ಲಿ ವೇಗವಾಗಿ ಕಾರು ಓಡಿಸಿಕೊಂಡು ಪರಾರಿಗೆ ಯತ್ನಿಸಿದ್ದು, ಆಮೇಲೆ ಬೈಕ್ಗೆ ಬಂದು ಡಿಕ್ಕಿ ಹೊಡೆದಿರುವುದು CCTVಯಲ್ಲಿದೆ. ಇನ್ನು ಸಣ್ಣ ಪುಟ್ಟ ಗಾಯವಾಗಿದ್ರೂ ಕಾರು ಓಡಿಸ್ತಾ ಇದ್ದ ಮಹಿಳೆ ಗಗನ್ ಪ್ರೀತ್ ಖಾಸಗಿ ಆಸ್ಪತ್ರೆ ICUನಲ್ಲಿ ಅಡ್ಮಿಟ್ ಆಗಿದ್ರು. ಆದರೆ ಪೊಲೀಸರು ಕೋಟಿ ಬೆಲೆಯ ಕಾರು ಮಾಲಕಿ ಗಗನ್ ಪ್ರೀತ್ಳನ್ನ ಆಸ್ಪತ್ರೆಯಿಂದಲೇ ಬಂಧಿಸಿ ಕರ್ಕೊಂಡು ಬಂದು ತನಿಖೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.